ಗಳಲ್ಲಿ ಪ್ರಕಟವಾಗಿದೆ. ಆದರೆ ಅದರಲ್ಲಿ ನಿಮಗೆ ಸ್ವಲ್ಪ ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ. ಆ ಮಾಹಿತಿ ತಪ್ಪು, ಅದಕ್ಕೆ ಸರಿಯಾದ ಮಾಹಿತಿಯನ್ನು ಈ ಕಾರ್ಯಕ್ರಮದ ರೂಪುರೇಷೆಯನ್ನು ಹೇಗಿದೆ ಅಂತ ತಿಳಿಸ್ಲಿಕ್ಕೆ ನಾವು ಒಂದು ಪ್ರೆಸ್ ಮೀಟನ್ನು ಕರಿಬೇಕಾಗಿ ಬಂದಿದೆ. ಇಲ್ಲಿವರೆಗೆ ನಾವು ಇದು ಜಾಗದ ಸಲುವಾಗಿ ಸಾಧಾರಣ 2.5 ವರ್ಷದಿಂದ ಕೋರ್ಟಲ್ಲಿ ಆ ಕೇಸು ನಡೀತಾ ಇದೆ. ಆ ಸರ್ವೆ ನಂಬರ್ 250/3 ಮತ್ತು 253/6 ಏನಿದೆ ಅದು ನಮ್ಮ ಮೂಲ ಆಸ್ತಿ ಸರ್, ನಮ್ಮ ಬಳಕೆಯಲ್ಲಿರುವಂಥ ಮೂಲ ಆಸ್ತಿ. ಅವರು ಖರೀದಿಸಿದ ಜಾಗ ಕೃಷ್ಣ ಆಚಾರಿ 253/1 ಖರೀದಿ ಮಾಡಿದೆ. ಆದರೆ ಆ ಜಾಗವನ್ನು ಸರ್ವೆ ಮಾಡುತ್ತೆ. ಈಗ ಆ್ಯಕ್ಚುಲಿ ಒಂದು ಜಾಗವನ್ನು ಖರೀದಿ ಮಾಡಿದಾಗ ಗಡಿ ಹದ್ದುಬಸ್ತನ್ನು ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತದೆ. ಈಗ ಅವರು ಊರಿಂದ ಒಂದು ಮ್ಯಾಪ್ ಇಟ್ಕೊಂಡು, ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟೇಷನ್ ಇದೆ, ಇಟ್ಕೊಂಡು ಅವರು ನಮ್ಮ ಜಾಗದಲ್ಲಿ ಮನೆಯನ್ನು ಕಟ್ಟಿದ್ದಾರೆ. ಅದು ಕಟ್ಟಿದಾಗಿಂದಲೂ ಫಸ್ಟ್ ಫೌಂಡೇಶನಿಂದನೂ ನಾವು ತಕರಾರು ಮಾಡ್ತಾಯಿದ್ದೇವೆ. ಅವಾಗಿಂದನೂ ಅವ್ರು ಏನು ಮಾಡೋದು ಅಂದರೆ, ನಾವು ಕಾನೂನು ಪ್ರಕಾರ ಹೋರಾಟವನ್ನು ಮಾಡಿದ್ವಿ. ಅವರು ಒಂಥರ ಗುಂಡಾಗಿರಿ ಮಾಡಿಕೊಂಡು ಅದು ಮನೆಯನ್ನು ಇಲ್ಲಿವರೆಗೆ ಮುಂದುವರಿಸಿದ್ದಾರೆ. ಅಂದರೆ ನಮ್ಮ ಹತ್ರ ಎಲ್ಲ ಸ್ಟೇ ಕಾಪೀಸ್ ಸರ್ ಇದೆ. ಅವನು ಮನೆ ಕಟ್ಟಬೇಕಾದ್ರೆ ಫಸ್ಟ್ ಸ್ಟೇ ತಂದಿದ್ದೇವೆ ಸರ್ ಆ ಜಾಗದ ಮೇಲೆ. ಆ ಸ್ಟೇ ಇದ್ದಾಗ ಎಲ್ಲ GPA ಫೋಟೋಗಳನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೇವೆ. ಆಗಿದ್ದರೂ ಕೂಡ ಅವ ಮನೆಯನ್ನು ಇಲ್ಲಿವರೆಗೆ ಕಂಪ್ಲೇಂಟ್ ಮಾಡಿದ್ದಾನೆ. ನಾನು ಮಿಲಿಟ್ರಲ್ಲಿ ಇದ್ದೇನೆ, ನನಗೆ ಹಂಗೆ ಮಾಡ್ತೇನೆ ಹಿಂಗೆ ಮಾಡ್ತೇನೆ ಊರವರಿಗೆಲ್ಲ ಎದುರಿಸಿ. ಮತ್ತು ಒಂದು ಕರೆಂಟ್ ಕಂಬವನ್ನು ಕೂಡ ನಾವು ಮೊನ್ನೆ ಈ ಗಲಾಟೆಯಲ್ಲಿ ಕಂಪೌಂಡನ್ನು ಕೆಡಕ್ತವಲ್ಲ ಸರ್, ಆ್ಯಕ್ಚುಲಿ ಊರಿನ ನಮ್ಮ ಜಾಗದ ಒಳಗಿತ್ತು ಕರೆಂಟ್ ಕಂಬ. ಅದನ್ನು ಕರೆಂಟ್ ಕಂಬವನ್ನು ಕೀಳಿಸಿ ಹೊರಗಡೆ ಹಾಕಿಸಿ ಊರಿಗೆ ಅದಕ್ಕೆ ಕಂಪೌಂಡ್ ಹಾಕಿದ್ದಾರೆ. ರೋಡಿಗೆ ಕರೆಂಟ್ ಕಂಬವನ್ನು ಹಾಕ್ಸಿದ್ರು. ಆವಾಗಲೂ ನಾವು ತಕರಾರು ಮಾಡಿದ್ವಿ, ಬಟ್ ಆವಾಗಲೂ ಹಂಗೆ ಆಯಿತು. ಯಾಕೆಂದರೆ ನಾವು ಈ ಮೊನ್ನೆ ಗಲಾಟೆ ಆದಾಗಲೂ ಕೂಡ ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಮೊದಲೇ ಹೋಗಿ ಆ್ಯಕ್ಚುಲಿ ಅವರು ಮೊನ್ನೆ ಅಕ್ಷಯ ತೃತೀಯ ದಿನ ಸುಮ್ಮನೆ ಯಾರಿಗೂ ಗೊತ್ತಿಲ್ಲ ಒಂದು ಕಚ್ಚೋ ನಾಯಿಯನ್ನು ತಂದು ಹೊರಗಡೆ ಕಟ್ಟಾಕಿ ಸುಮ್ಮನೆ ಬಾಗಿಲನ್ನು ಹಾಕ್ಕೊಂಡು ಒಳಗಡೆ ಉಳ್ಕೊಂಡ್ಬಿಟ್ಟಿದ್ದಾರೆ, ಯಾರಿಗೂ ಗೊತ್ತಿಲ್ಲ. ಕಡೆಗೆ ಎಲ್ಲ ಜನರಿಗೆ ಗೊತ್ತಾದ ಮೇಲೆ ಇಲ್ಲ ಉಳಿದಿದ್ದಾರೆ. ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ನಾವು ಅವರಿಗೆ, ಹೊರಗೆ ಹೋಗಿಬಿಡ್ರಿ ಬೇಡ, ಅದು ಕೋರ್ಟಲ್ಲಿದೆ, ಕೋರ್ಟಲ್ಲಿ ಹೇಗಿದೆ ನ್ಯಾಯಯುತವಾಗಿ ಅದನ್ನು ಸುಧಾರಿಸ್ಕೊಳ್ಳೋಣ ಅಂತ ಹೇಳಿ. ಆದರೆ ಅವ್ರು ಕೇಳಲಿಲ್ಲ. ಆನಂತರ ಊರಿನ ಮಹಿಳೆಯರನ್ನ ಕಳಿಸಾಯಿತು, ನೀವು ಹೋಗಿ ಮತ್ತು ಗಂಡಸರೇ ಹೋದರೆ ಹೊಡೆದಾಟ ಆಗ್ತದೆ, ಸುಮ್ಮನೆ ಇದೆಲ್ಲ ರಿಸ್ಕ್ ಬೇಡ. ನಮ್ಮೂರಲ್ಲಿ ಯಾವತ್ತೂ ಆ ಥರ ಗಲಾಟೆಗಳನ್ನು ನಾವು ಎಲ್ಲ ಒಂದೇ ಕುಟುಂಬದವ್ರದ್ದು. ಆ ಸರ್ವೆ ನಂಬರ್ನಲ್ಲಿ ಸರ್ 9 ಹಿಸ್ಸಾ ಇದೆ. 9 ಹಿಸ್ಸಾದಲ್ಲಿ ಎಲ್ಲ ನಮ್ಮ ಕುಟುಂಬಸ್ಥರೇ ಇದ್ದಾರೆ. ಅದೇ ಮತ್ತು ಅದರಲ್ಲಿ 2 ಜನ ಹೆಗ್ಡಿದಾರಲ್ಲ, 2 ಜನ ಹೆಗ್ಡಿರೋ ಜಾಗ ಇದೆ. ಇದು ಇವನು ಜಾಗ ತಗೊಂಡಿದ್ದು ಆ್ಯಕ್ಚುಲಿ ಆ ಜಾಗ ರಿಜಿಸ್ಟ್ರೇಷನ್ ಆಗಿದ್ದು ನಮ್ಗೆ ಗೊತ್ತಿಲ್ಲ. ಅವನು ಯಾವ ಡೇಟಿಗೆ ಅಂತಂದರೆ 2021 6ನೇ ತಾರೀಕಿಗೆ ರಿಜಿಸ್ಟ್ರೇಷನ್ ಆಗಿದೆ. ಒಂದು ದಸ್ತಾವೇಜ್ ಕಾಪಿ ಕೂಡ ಇದೆ ನಮ್ಮ ಹತ್ರ. ಆದರೆ ಅವ ಹೇಳಿದ್ನಲ್ಲ ಇಲ್ಲಿವರೆಗೆ ಸರ್ವೆ ಮಾಡ್ಕೊಂಡಿಲ್ಲ. ನಮ್ಮ ಜಾಗದಲ್ಲಿ ಮನೆ ಕಟ್ಟಿದ್ದು ಸರ್ವೆ ಆ್ಯಕ್ಚುಲಿ 15ನೇ ತಾರೀಕು 20ನೇ ತಾರೀಕು 6ನೇ ತಾರೀಕಿಗೆ ಸರ್ವೆ ಇತ್ತು ಸರ್. ಅವತ್ತು ಸರ್ವೆ ಕಂಪ್ಲೀಟ್ ಆಗಲಿಲ್ಲ. ಈ 15ನೇ ತಾರೀಕಿಗೆ ಕೋರ್ಟ್ ಸರ್ವೆ ಇದೆ ಸರ್. ಕೋರ್ಟ್ ಸರ್ವೆ ನಾಳೆ. ಆ ಕೋರ್ಟ್ ಸರ್ವೆ ಇರುವಾಗ ಮಾಡೋದ್ರೊಳಗೇ ಬಂದು ಅವನು 10ನೇ ತಾರೀಕಿಂದನೇ ಉಳಿದಿದ್ದ. ಅಂದರೆ ಅವತ್ತು ಕಂಪ್ಲೀಟ್ ಆಗಿಲ್ಲ, ನಾನು ADLR ಜೊತೆಗೆ ಬಂದು ಇದನ್ನ ಸರ್ವೆಯನ್ನು ಗಡಿ ಗುರುತು ಮಾಡಿಕೊಡ್ತೇನೆ ಅಂತ ಸರ್ವೆ ಅವರು ನಮಗೆ ಅಷ್ಟರೊಳಗೆ ಸರ್ ತಕ್ಷಣ ನೋಟಿಸ್ ಜಾರಿ ಮಾಡಿದ್ದಾರೆ. ಅವತ್ತು ಇದು ಆಗಿಲ್ಲ, ಇದೊಂದು ಮಾಡೋಕ್ಕಾಗಿಲ್ಲ ಅಂತ ಅವತ್ತು ಅಟ್ ಪ್ರೆಸೆಂಟ್ ನಮಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ನಾಳೆ 15ಗೆ ನಾನು ಬರ್ತೀನಿ, ಸರ್ವೆ ಮಾಡ್ತೀನಿ ಅಂತ ಈ ನೋಟಿಸ್ ನಮಗೆ ಸ್ಪಾಟಲ್ಲಿ ಕೊಟ್ಟಿದ್ದಾರೆ ಅವರು. ಇದ್ರ ಪ್ರಕಾರ ಅವ್ರು ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ಇದು ಕೋರ್ಟ್ ಕಮಿಷನ್, ಮತ್ತು ನಮ್ಮದು ಪ್ರೈವೇಟ್ ಅಲ್ಲ, ಎಲ್ಲದೂ ಸರ್ ಕಾನೂನಾತ್ಮಕವಾಗೇ ಇದೆ. ಇಲ್ಲಿ ಇದರ ಮೂಲ ಉದ್ದೇಶ ಏನು ಅಂದರೆ ಸರ್, ಇದಕ್ಕೆ ರಾಜಕೀಯ ಬಣ್ಣವನ್ನು ಹಚ್ಚುತ್ತಾ ಇದ್ದಾರೆ. ನಮ್ಮ ವೈಯಕ್ತಿಕ ಏನೇ ನೀವು ಮಾಧ್ಯಮಗಳು ಪ್ರಸಾರ ಮಾಡಿದ್ರೆ ನಮಗೆ ಏನು ಬೇಜಾರನೇ ಇಲ್ಲ. ಇದು ನಾವು ವೈಯಕ್ತಿಕವಾಗಿ ಸಿವಿಲ್ ಮ್ಯಾಟ್ರ್ ಸರ್. ಇದು ಸಿವಿಲ್ ಮ್ಯಾಟ್ರ್ ಭಾಳ ವರ್ಷದಿಂದ ನಾವು ನಡೀತಾ ಇದೆ. ಆದರೆ ನಾವು ರಾಜಕೀಯವಾಗಿ ಇದನ್ನು ಯಾವುದೇ ಜಾತಿಯಿಂದ ಆಗಲಿ ರಾಜಕೀಯವಾಗಿ ನಾವು ಇದನ್ನು ಯಾವುದನ್ನು ಬಳಸ್ಕೊಂಡಿಲ್ಲ ಸರ್. ನಿಮಗೆ ತಪ್ಪು ಮಾಹಿತಿಯಿಂದ ನಿಮ್ಮ ಪೇಪರಲ್ಲೆಲ್ಲ ಅಂದರೆ ಗೈಡೆನ್ಸ್ ನಿಮಗೆ ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ವಾಸ್ತವಕ್ಕೆ ಅದೇ ಅನ್ನಲ್ಲ. ನಾನು ಮಾಧ್ಯಮ ಮಿತ್ರರಿಗೆ ಒಂದು ರಿಕ್ವೆಸ್ಟ್ ಮಾಡೋದೇನೆಂದರೆ, ನಾಳೆ ಕೋರ್ಟಿನ 15ನೇ ತಾರೀಕಿನ ಕಮಿಷನ್ ಇದೆಯಲ್ಲ, ದಯವಿಟ್ಟು ತಾವೆಲ್ಲರೂ ಬಂದು ಅಲ್ಲಿ ಜಾಗದ ವಾಸ್ತವಿಕತೆಯನ್ನು ನೀವು
ನೋಡಿ ಆಮೇಲೆ ನಮ್ಮದೇ ತಪ್ಪಿದ್ರೆ ನಮ್ಮದೇ ಬರೀ ಅವ್ರದ್ದು ಜಾಗ ಏನಾದರೂ 1 ಇಂಚು ಬಂದಿದ್ರು ಕೂಡ ಆ ಜಾಗವನ್ನು ಅವರಿಗೆ ಫ್ರೀಯಾಗಿ ಬಿಟ್ಕೊಡ್ತೀನಿ. ಇವತ್ತಿನವರೆಗೆ ಏನೇನು ಹಾನಿ ಆಗಿದೆ ಅವರಿಗೆ ಅದನ್ನು 1 ರೂಪಾಯಿ ಬಿಡದೇನೆ ನಾನು ಅವರಿಗೆ ರೀಫಂಡ್ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ನಾನು ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿ ನಿಮ್ಮ ಎದುರಿಗೆ ಈ ಮಾತನ್ನ ಹೇಳ್ತಾ ಇದ್ದೇನೆ. ಮತ್ತೆ ಇಲ್ಲಿವರೆಗೆ ಗ್ರಾಮ ಪಂಚಾಯತಿಂದ ಒಂದು ಪರ್ಮಿಷನ್ ತಗೊಂಡಿಲ್ಲ, ಅವ್ರದ್ದು ಜಾಗ ಅಲ್ಲಿಲ್ಲ, ಒಂದು ಕಟ್ಟಡ ಪರವಾನಗಿ ಏನು ತಗೊಂಡಿಲ್ಲ, ನಂಬರ್ಗಳಿಲ್ಲ, ಏನೂ ಇಲ್ಲ. ಇವತ್ತು ಅವರು ನನ್ನ ಮನೆ ಹೇಳೋದಕ್ಕೆ ಯಾವುದೇ ಒಂದು ಇಷ್ಟು ಸಣ್ಣ ಹಾಳೆ ಕೂಡ ಇಲ್ಲ ಅವ್ರ ಹತ್ರ. ಜಾಗ ಕೂಡ ಅವ್ರದ್ದಲ್ಲ. ಕೇಳಿದ್ರೆ ನಾವು ಆರ್ಮಿ ಮೇಲೆ ಹಲ್ಲೆ ಮಾಡಿದ್ದೇವೆ, ಇದೊಂದು ದೊಡ್ಡದು ಆರ್ಮಿ ಬಾರ್ಡರ್ ಸೆಕ್ಯೂರಿಟಿ ಮಾಡ್ತಾ ಇದ್ದೀನಿ, ನಾನು -30 ನಿಂತ್ಕೊಂಡು ಗಡಿ ಕಾಯ್ತಾ ಇದ್ದೀನಿ. ಹಾಗಾದ್ರೆ ನಾವೇನು ಮಾಡ್ಬೇಕು ಸರ್? ನಾವು ಡೈಲಿ ಕೂಲಿ ಮಾಡ್ತಾ ಇದೀವಿ. ಅವರು ನಮಗೆ ಮೂಲ ಜಾಗ ಇರೋದು ಅಷ್ಟೇ ಸರ್, 2 ಗುಂಟೆ. ನಮ್ಮ ಹತ್ರ ಏನು 20-30 ಎಕರೆ ಜಮೀನ್ದಾರಲ್ಲ, ಇರೋದೇ 1 ಗುಂಟೆ 2 ಗುಂಟೆ ಜಾಗಗಳು ನಮಗೆ. ಅದನ್ನು ನಮ್ಮ ಹತ್ರ ಆರ್ಮಿ ಅವರೇ ಬಂದು ಕಿತ್ಕೊ ತಿಂತಾ ಇದ್ದಾರೆ ಅಂದ್ರೆ ನಮ್ಮ ಹತ್ರ. ಮತ್ತೆ ನಾವಿನ್ ಯಾರ ಹತ್ರ ಕೇಳೋದು? ಮೂಲ ಊರಲ್ಲಿ ಇದ್ದು ನಾವೇನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಆರ್ಮಿ ಅವ್ರ ಮೇಲೆ ಒಂದು ರೆಸ್ಪೆಕ್ಟ್ ಇದೆ ಜನರಿಗೆ. ಯಾರಾದ್ರೂ ಒಂದು ಸಣ್ಣ ಶಾಲೆ ಹೋಗೋ ಹುಡುಗರು ಆರ್ಮಿ ಕಂಡ್ರೆ ಒಂದು ಎಲ್ಲರಿಗೂ ಸ್ವಲ್ಪನಾದ್ರೂ ತಿಳುವಳಿಕೆ ಇದ್ದೇ ಇರ್ತದಲ್ಲ ಸರ್. ಇನ್ನೊಂದು, ಆರ್ಮಿ ಮತ್ತೆ ಅವನ ತಂದೆ ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರೆ ಕ್ಲಿಯರ್ ಪಿಕ್ಚರ್ ಇದೆ. ಯಾಕಂದ್ರೆ ನಮ್ಮ ಊರಿನ ಲೇಡೀಸ್ ಎಲ್ಲ ನೀವು ಗಲಾಟೆ ಮಾಡಬೇಡಿ ಅಂತ ನಮ್ಮನ್ನ ತಡೀತಾ ಇದ್ರು. ಅವನು ಹೆಂಗಸ್ರ ಮೇಲೆ ಹಲ್ಲೆ ಮಾಡ್ದ, ನಮ್ಮ ಮೇಲೆ ಹೊಡೆದ್ರು ನನಗೆ ಬೇಜಾರಿಲ್ಲ. ಒಂದು ಕಚ್ಚೋ ನಾಯಿಯನ್ನ ಹೆಂಗಸ್ರ ಮೇಲೆ ಬಿಟ್ಟು ಒಳಗಡೆ, ಆಮೇಲೆ ನಾವು ಏನಾಯ್ತು ಅಂತ ನೋಡ್ಲಿಕ್ಕೆ ಹೋದಾಗ ಕರೆಂಟ್ ಆಫ್ ಮಾಡಿ ಎಲ್ಲರಿಗೂ ಕಟ್ಟಿಗೆಯಿಂದ ಹಲ್ಲೆ ಮಾಡಿದ. ಅದು ಆ್ಯಕ್ಚುಲಿ ಎಲ್ಲ ಫೋಟೋ ವಿಡಿಯೋಸ್ ಎಲ್ಲ ನಮ್ಮ ಹತ್ರ ಇದೆ ಸರ್. ಅದನ್ನು ಆಲ್ರೆಡಿ ನಾವು ಪೊಲೀಸರಿಗೆಲ್ಲ ನೀಡಿದ್ದೇವೆ ಸರ್. ಪ್ರೀ ಪ್ಲ್ಯಾನ್ಡ್, ನಮಗೆ ಈ ಥರ ಮಾಡ್ತಾರೆ ಅಂತ ಒಂದು ಕಲ್ಪನೆ ಇರಲಿಲ್ಲ. ಇಲ್ಲಾಂದ್ರೆ ನಾವು ಒಳಗಡೆ ಹೋಗ್ತಾ ಇರಲಿಲ್ಲ ಬಹುಶಃ. ಇವರು CCTV ಕ್ಯಾಮರಾ ಫುಟೇಜ್ಗಳನ್ನ ಮಾಡಿ, ನಾಯಿಗಳನ್ನ ಕಟ್ಟಿ ಎಲ್ಲ ಸೆಕ್ಯೂರ್ ಮಾಡಿ